ಗಾಯ್ಸ್, ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ ಅಂದರೆ, ನಾವು ಬ್ಯಾಂಕಾಕ್ ಹೋಗಿದ್ವಿ. ಬ್ಯಾಂಕಾಕಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ನವಿಡೇಸ್ ತುಂಬ ಬ್ಯಾಂಕಾಕ್ ಸೈಡ್ ಹೋಗೋ ಥರ ಕೆಲಸ ಬರ್ತಾನೇ ಇದೆ. ಹಾಗಾಗಿ ಅಲ್ಲಿ ಹೋದಾಗ ಓಕೆ, ಇನ್ನೇನು ವಿಡಿಯೋಸ್ ಹಾಕೋಕ್ಕೆ ಏನಿಲ್ವಲ್ಲ ಅಂತ ನಾನು ಹೋದಾಗೆಲ್ಲ ವ್ಲಾಗ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಹೋದಾಗೆಲ್ಲ ಒಂದೇ ಕಡೆ ಹೋಗೋದಿಲ್ಲ, ಬೇರೆ ಬೇರೆ ಕಡೆ ಪ್ಲೇಸಸ್ಗೆ ಹೋಗಿರ್ತೀನಿ. ಹಾಗಾಗಿ ವ್ಲಾಗ್ ಮಾಡ್ಕೊಂಡು ಹೋಗಿರ್ತೀನಿ ಅಷ್ಟೇ. ಹಾಗೆಯೇ ವೆಲ್ಕಮ್ ಟು ದ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ. ನಾವು ಬ್ಯಾಂಕಾಕಿಗೆ ಯಾಕೆ ಹೋಗಿದ್ದು ಅಂತ ಫಸ್ಟ್ ಹೇಳ್ತೀನಿ. ಬ್ಯಾಂಕಾಕಿಗೆ ಹೋಗಿದ್ದು ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಲಕ್ಕಿ ಬ್ರದರ್ ಇದ್ದಾರೆ. ಅವರಿಗೆ ಇಂಡಿಯಾದಿಂದ ಪಾರ್ಸಲ್ ಬಂದಿತ್ತು. ಅಂದರೆ ಅವರ ಫ್ಯಾಮಿಲಿಯಲ್ಲಿ ಪಾರ್ಸಲ್ ಕಳಿಸಿದ್ರು. ಅವರ ಯಾರೋ ಒಬ್ಬರು ರಿಲೇಟಿವ್ ಬ್ಯಾಂಕಾಕಿಗೆ ಕೆಲಸದ ಮೇಲೆ ಬಂದಿದ್ದರು. ಹಾಗಾಗಿ ಅವ್ರ ಜೊತೆ ಪಾರ್ಸಲ್ ಕಳಿಸಿದ್ರಿಂದ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡ್ ಮತ್ತು ಲಕ್ಕಿ ಬ್ರೋ, ಇನ್ನೊಬ್ಬರು ಬಂದಿದ್ದರು. ಸಾರಿ, ನನಗೆ ಅವ್ರ ನೇಮ್ ಮರ್ತು ಹೋಗಿದ್ದೀನಿ ನಾನು. ನಾವು 4 ಜನ ಹೋಗಿದ್ವಿ, ನಮ್ಮದೇ ಕಾರಲ್ಲಿ ಹೋಗಿದ್ವಿ. ಹೋಗಬೇಕಾದ್ರೆ ಈಗ ಅವ್ರು ಅಲ್ಲಿಂದ ನಮಗೆ ಲಗೇಜ್ ತಂದುಕೊಟ್ಟಿದ್ದಾರೆ ಅಂದರೆ ನಾವು ಹಾಗೆ ಅವ್ರನ್ನ ಬರೀ ಕೈಯಲ್ಲಿ ಕಳ್ಸೋಕ್ಕಾಗೋದಿಲ್ಲ. ನಾವು ಸಹ ಹಾಗೆ ಮಾಡೋದು. ನಮಗೆ ಯಾರಾದರೂ ರಿಲೇಟಿವ್ಸ್ ಅಥವಾ ನಮ್ಮ ಫ್ರೆಂಡ್ಸ್ ಯಾರಾದರೂ ಬಂದು ನಮಗೆ ಇಂಡಿಯಾದಿಂದ ಪಾರ್ಸಲ್ ತಂದುಕೊಟ್ರೆ ಸುಮ್ಮನೆ ಅಲ್ವಾ, ಸುಮ್ಮನೆ ಅಲ್ಲ. ಅವ್ರು ಅಲ್ಲಿಂದ ಇಲ್ಲಿಗೆ ತಂದುಕೊಡ್ತಾರೆ ಅಂದರೆ ಸುಮ್ಮನೆ ಅಲ್ಲ. ಹಾಗಾಗಿ ನಾವು ಇದು ಗಿಫ್ಟ್ ಬ್ಯಾಸ್ಕೆಟ್ನ ನಾವು ಒಂದು ಪರ್ಚೇಸ್ ಮಾಡಿದ್ವಿ. ಆ ಗಿಫ್ಟ್ ಬ್ಯಾಸ್ಕೆಟ್ ಇಲ್ಲಿ ಯಾಕೆ ಆ ಥರ ಮಾಡ್ತಾರೆ ಅಂದರೆ, ಅದರಲ್ಲಿ ಒಂದು 10-15 ಐಟಮ್ಸ್ ಇಟ್ಟಿರ್ತಾರೆ. ಎಲ್ಲ ತಿನ್ನೋವಂಥ ಐಟಮ್ಸ್ಗಳೇ ಇರುತ್ತೆ. ಇಲ್ಲಿ ಅದು ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಟೈಮಲ್ಲಿ ಅದು ಆ ಥರ ಬ್ಯಾಸ್ಕೆಟ್ಸ್ನ ಮಾಡಿ ಇಟ್ಟಿರ್ತಾರೆ. ಯಾಕಂದರೆ ಈ ಕಂಪನಿ ವಿಸಿಟಿಗೆ ಈ ಸಪ್ಲೈಯರ್ಸ್ ಆಗಿರ್ಬೋದು ಅಥವಾ ಯಾರಾದರೂ ಈ ಕಂಪನಿ ರಿಲೇಟೆಡ್ ಅಲ್ಲಿ ಅವರು ನ್ಯೂ ಇಯರ್ಗೆ ಗಿಫ್ಟ್ ಕೊಡೋದು, ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಇರುತ್ತಲ್ವ ನ್ಯೂ ಇಯರ್ ಮತ್ತು ಕ್ರಿಸ್ಮಸಲ್ಲಿ. ಆ ಟೈಮಲ್ಲಿ ಆ ಥರ ಗಿಫ್ಟ್ ರ್ಯಾಪ್ನ ಮಾಡಿ ಇಟ್ಟಿರ್ತಾರೆ. ಅದು ಸೇಲಲ್ಲಿತ್ತು, 70% ಆಫ್ ಸೇಲಲ್ಲಿತ್ತು. ಹಾಗಾಗಿ ತೊಗೊಂಡು ಅದನ್ನೇ ಗಿಫ್ಟಾಗಿ ಅವರು ಕೊಟ್ಟರು. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಬಂತು ಅಂದರೆ ನಾನು ನನ್ನ ಹಸ್ಬೆಂಡ್ನ ಕೇಳ್ತಾ ಇರ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಕಂಪನಿಯಲ್ಲಿ ಆ ಥರ ಇಲ್ಲ. ಬಂದ್ರೂ ಅದೇನೆಂದರೆ ಹೈಯರ್ ಲೆವೆಲಲ್ಲಿ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಒಂದಿನ ತೊಗೊಳ್ಳೋಣ ರೀ, ಪರ್ಚೇಸ್ ಮಾಡೋಣ ಅಂತ ಹೇಳ್ತಾ ಇರ್ತೀನಿ. ಬಟ್ 3 ಇಯರ್ಸ್ ಆಯಿತು, ಇದುವರೆಗೂ ತೊಗೊಂಡಿಲ್ಲ. ಓಕೆ, ಲೆಟ್ಸ್ ಸಿ, ಕಮ್ಮಿಂಗ್ ಡೇಸಲ್ಲಿ ಯಾವಾಗಾದರೂ ತೊಗೊಂಡ್ರೆ ನಾನು ಅದರಲ್ಲಿ ಏನೇನು ಇರುತ್ತೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೂ ತೋರಿಸ್ಬೇಕಲ್ವ ಇಲ್ಲಿ ಗಿಫ್ಟ್ ನ್ಯೂ ಇಯರ್ ಟೈಮಲ್ಲಿ ಕ್ರಿಸ್ಮಸ್ ಗಿಫ್ಟ್ ಅಥವಾ ನ್ಯೂ ಇಯರ್ ಗಿಫ್ಟ್ ಏನು ಇಲ್ಲಿ ಯಾವ ಥರ ಎಕ್ಸ್ಚೇಂಜ್ ಮಾಡ್ಕೊತಾರೆ ಅಂತ ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡ್ಕೊತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಾವು ಹೊರಟಿದ್ದೀವಿ. ನಾವು ಹೊರಟಾಗ ಟೈಮ್ ಬೆಳಗ್ಗೆ ಟಿಫಿನ್ ಎಲ್ಲ ಮಾಡ್ಕೊಂಡು ಹೊರಟಿದ್ದು 10:30 ಆಗಿತ್ತು. ಇಲ್ಲಿ ನಾವು ಮನೆ ಬಿಟ್ಟಾಗ ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತು ನಾವು ಬ್ಯಾಂಕಾಕ್ ರೀಚ್ ಆಗೋ ಅಷ್ಟೊತ್ತಿಗೆ 12 ಆಗಿತ್ತು. ಯಾಕಂದರೆ 2 ಅವರ್ಸ್ ಜರ್ನಿ. ನಾವು ಅಲ್ಲಿ ಮಿಡಲಲ್ಲಿ ನಿಲ್ಲಿಸಿದ್ವಿ. ರೆಸ್ಟ್ ಏರಿಯಾದಲ್ಲಿ ನಾವು ಹಾಗೆ ರೆಸ್ಟ್ ತೊಗೊಳ್ಳೋಣ ಸ್ವಲ್ಪ, ಯಾಕಂದರೆ ಲಾಂಗ್ ಜರ್ನಿ ಬಂದಿರ್ತೀವಲ್ವ. ಹಾಗಾಗಿ ರೆಸ್ಟ್ ಏರಿಯಾದಲ್ಲಿ ನಾವು ಯಾವಾಗ ಬಂದಾಗ್ಲೂ ರಿಟರ್ನ್ ಹೋಗಬೇಕಾದ್ರೆ ಒಂದು ಸ್ಟಾಪ್ ಇದ್ದೇ ಇರುತ್ತೆ. ಯಾಕಂದರೆ 200 ಕಿಲೋಮೀಟರ್ಸಿಗೆ ಅದು ಬಂದು ರೆಸ್ಟ್ ಏರಿಯಾ ಅಂತ ಮಾಡಿದ್ದಾರೆ. ಅಲ್ಲಿ ತುಂಬ ಜನ ಸ್ಟಾಪ್ ಕೊಟ್ಟಿರ್ತಾರೆ. ಅವತ್ತು ಸಂಡೇ ಆಗಿದ್ದರಿಂದ ಅಂತೂ ತುಂಬಾ ರಶ್ ಇತ್ತು. ಪಾರ್ಕಿಂಗಿಗೆ ನಮಗೆ ಅಲ್ಲಿ 15-20 ಮಿನಿಟ್ಸ್ ತೊಗೊಂಡು ಹೌದು, ನನಗೆ ನೆನಪಿದೆ. ಯಾಕಂದರೆ ತುಂಬ ಜನ ಇದ್ದರು, ತುಂಬ ಕಾರ್ಸ್ಗಳು ಬಂದಿತ್ತು. ಹಾಗಾಗಿ ಅಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ಅಲ್ಲಿ ಸ್ವಲ್ಪ ನನ್ನ ಹಸ್ಬೆಂಡ್ ರೆಸ್ಟ್ ಮಾಡಿ ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಮತ್ತು ನಾವು ಬ್ಯಾಂಕಾಕ್ ಅವರ ಫ್ರೆಂಡ್ ಅಥವಾ ರಿಲೇಟಿವ್ ಯಾರು ಬಂದಿದ್ದರು ಅವ್ರನ್ನ ರೀಚ್ ಆಗೋ ಅಷ್ಟೊತ್ತಿಗೆ ನಮಗೆ 1:30 ಆಗಿತ್ತು. ಯಾಕಂದರೆ ನಾವು ಬ್ಯಾಂಕಾಕ್ ಸಿಟಿ ಒಳಗಡೆ ಹೋಗಿದ ತಕ್ಷಣವೇ ಅದು ಮಿಡಲ್ ಆಫ್ ದ ಬ್ಯಾಂಕಾಕಲ್ಲಿ ಇರೋದ್ರಿಂದ ಮರೈನ್ ಹೋಟೆಲಲ್ಲಿ ಅವರು ರೂಮ್ ಬುಕ್ ಮಾಡ್ಕೊಂಡಿದ್ರು. ಆ ಹೋಟೆಲ್ ಎಷ್ಟು
ಎಷ್ಟು ಚೆನ್ನಾಗಿದೆ ಅಂದರೆ ಡ್ರೀಮ್ ಆಫ್ ದಿ ಹೋಟೆಲ್ ಅಂತಲೇ ಹೇಳ್ಬೋದು. ಅಷ್ಟು ಲಕ್ಸುರಿಯಾಗಿರುತ್ತೆ ಅದು ಹೋಟೆಲು. ಆ ಹೋಟೆಲ್ಗೆ ಮಿಡಲ್ ಆಫ್ ದ ಬ್ಯಾಂಕಾಕಲ್ಲೇ ಇರೋದದು. ಹಂಗಾಗಿ ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ಮೋರ್ ದ್ಯಾನ್ 1 ಅವರ್ ಟ್ರಾಫಿಕಲ್ಲೇ ಕಳೆದಿದ್ದೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿಂದ ಒಂದು 10 ಮೀಟ್ರ್ ಹೋಗಂಗಿರಲ್ಲ, ಮತ್ತೆ ಸಿಗ್ನಲ್. ಈ ಥರನೇ ಈಗ ನಮ್ಮ ಬ್ಯಾಂಗ್ಳೂರೇ ಅಂತಲೇ ಅಂದ್ಕೊಬೋದು. ಅಷ್ಟು ಟ್ರಾಫಿಕ್ ಜಾಮು, ಸಿಗ್ನಲ್ಲು ಎಲ್ಲ ಇತ್ತು. ಹಂಗಾಗಿ ತುಂಬ ಲೇಟಾಯಿತು ನಾವು ಹೋಗಿ ಹೋಟೆಲ್ ರೀಚ್ ಆಗಿ. 1:30 ಆಗಿತ್ತು. ಮರೈನ್ ಹೋಟೆಲಲ್ಲಿ ಅವರು ಬುಕ್ ಮಾಡಿದ್ದು ಹೋಟೆಲ್ ಸ್ಟೇನ. ಅಲ್ಲಿ ಪರ್ ನೈಟ್ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಪರ್ ನೈಟ್ಗೆ ಸ್ಟೇ ಮಾಡಬೇಕು ಅಂದರೆ 10,000 ಥೈ ಬಾತ್. 10,000 ಥೈ ಬಾತ್ ಅಂದರೆ ನಮಗೀಗ ಕನ್ವರ್ಷನ್ ರೇಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 25,700 ಆಗುತ್ತೆ ಪರ್ ನೈಟಿಗೆ ಅಲ್ಲಿ ಆ ಹೋಟೆಲಲ್ಲಿ. ನೀವು ನೋಡ್ತಾ ಇರ್ಬೋದು, ನಾನು ಹೋಟೆಲ್ ಇದು ಫ್ರಂಟ್ ನೀವು ನೋಡ್ತಾ ಇರೋದು ಮರೈನ್ ಹೋಟೆಲ್ ಫ್ರಂಟು. ಎಷ್ಟು ಲಕ್ಸುರಿಯಾಗಿದೆ ಒಳಗೆ ಅಂದರೆ ಸೂಪರ್ ಹೋಟೆಲ್ ಅದು. ನನ್ನ ಹಸ್ಬೆಂಡ್ ಕಂಪನಿಯ ಎಮ್ ಡಿ ಆಮೇಲೆ ಅವರೆಲ್ಲ ಇದೇ ಹೋಟೆಲಲ್ಲಿ ಮನೆ ಅವ್ರದ್ದು ಅಪಾರ್ಟ್ಮೆಂಟ್ಸ್ ತೊಗೊಂಡಿರೋದು. ಇದ್ರ ಹಿಂದೆ ನೀವು ಸ್ಟಾರ್ಟಿಂಗೇ ನೋಡಿದರೆ ಇದ್ರ ಹಿಂದೆ ದೊಡ್ಡ ಅಪಾರ್ಟ್ಮೆಂಟ್ ಇತ್ತು. ಆ ಅಪಾರ್ಟ್ಮೆಂಟಲ್ಲಿ ರೂಮ್ಸ್ ಅವ್ರದ್ದು ಮನೆಯೇ ಅವರು ಇದೇ ಹೋಟೆಲಲ್ಲಿ ತೊಗೊಂಡಿರೋದು. ಇವರು ಯಾವಾಗಲೂ ಬ್ಯಾಂಕಾಕ್ ಮೀಟಿಂಗ್ ಅಂತ ಬರ್ತಾ ಇರ್ತಾರೆ. ಬ್ಯಾಂಕಾಕ್ ಮೀಟಿಂಗ್ ವಿತ್ ಡಿನ್ನರ್ ಇರುತ್ತೆ ನೈಟು. ಬಂದರೆ ಇಲ್ಲೇ ಸ್ಟೇ ಆಗಿ ಮೀಟಿಂಗ್ ಮತ್ತು ಡಿನ್ನರ್ ಮುಗಿಸ್ಕೊಂಡು ಅಲ್ಲಿ ಬಾಸ್ ಅವರು ರೂಮ್ ತೊಗೊಂಡಿದ್ದಾರಲ್ಲ, ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಲ್ಲೇ ಸ್ಟೇ ಆಗಿ ಅವರು ನೆಕ್ಸ್ಟ್ ಮಾರ್ನಿಂಗ್ ಬರ್ತಾರೆ. ಅವ್ರು ಬಂದಾಗ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವಿಲ್ಲಿ ಬರ್ತಿದ್ವಿ, ಬಂದು ನಿಂತ್ಕೊಂಡ ತಕ್ಷಣ ವಾಚ್ಮ್ಯಾನ್ ಬರ್ತಾನೆ, ನಮ್ಮ ಸೂಟು ಬ್ಯಾಗೆಲ್ಲ ಇಸ್ಕೊಂಡು ಹೋಗ್ತಾನೆ. ಪ್ರತಿಯೊಂದೂ ಹೇಳ್ತಾಯಿದ್ರು ಇಲ್ಲಿ ಈ ಥರ ಆ ಥರ ಅಂತ. ಅವ್ರು ಬರೋ ಅಷ್ಟೊತ್ತಿಗೆ ನಾವು ಮಧ್ಯಾಹ್ನ ಆಗಿದ್ದರಿಂದ ತುಂಬ ಹೊಟ್ಟೆ ಹಸ್ದಿತ್ತು. ಲಂಚ್ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಇದ್ದಿದ್ದು ಒಂದು ಹೋಟೆಲ್ಗೆ ಹೋಗಿದ್ವಿ. ಆ ಹೋಟೆಲಲ್ಲಿ ನಾನು ಯಾಕೆ ಕ್ಯಾಪ್ಚರ್ ಮಾಡಿಕೊಂಡೆ ಅಂದರೆ, ಅಲ್ಲಿ ನಮ್ಮ ಕನ್ನಡ ಮತ್ತು ಫಿಲ್ಮ್ ಇಂಡಸ್ಟ್ರಿ ಅವರ ಕನ್ನಡ, ತೆಲುಗು, ತಮಿಳು, ಹಿಂದಿ ಇಷ್ಟು ಆ್ಯಂಡ್ ಮಲಯಾಳಂ ಸಹ ಇಷ್ಟು ಫಿಲ್ಮ್ ಇಂಡಸ್ಟ್ರಿ ಅವ್ರದ್ದು ಫೋಟೋಸ್ ಹಾಕಿದರು. ನಾನು ಹಂಗಾಗಿ ಯಾವ ಹೋಟೆಲ್ಗೆ ಹೋದರೂ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ. ಹಂಗಾಗಿ ಅಲ್ಲಿ ಹೋದಾಗ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಅವ್ರು ಬರೋದಕ್ಕೆ ಲೇಟ್ ಆಗ್ತಾಯಿತ್ತು. ನಾವು 1:30 ಹೋಗಿ ರೀಚ್ ಆದ್ವಿ ಅಲ್ಲಿ. ಬಟ್ ಅವರ ಫ್ರೆಂಡ್ ಬಂದು ಯಾಕಂದರೆ ಅವ್ರು ಮೀಟಿಂಗ್ ಹೋಗಿದ್ದರು. ಮೀಟಿಂಗಿಂದ ಬಂದು ನಮ್ಮನ್ನು ಮೀಟ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ನಾವು ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಅದರ ಮುಂದೆಗಡೆ ನಾವು ಹೋಟೆಲ್ ನೋಡಿದ್ವಿ. 3 ಹೋಟೆಲ್ ನೋಡಿದ್ವಿ. ತುಂಬಾ ಕಾಸ್ಟ್ಲಿ ಇತ್ತು. ಅವತ್ತಂತೂ ಎಷ್ಟು ನಾನು ಸುತ್ತಿದ್ದೀನಿ ಅಂದರೆ, ಯಾಕಂದರೆ ಒಂದು ಹೋಟೆಲ್ಗೆ ಹೋದ್ವಿ. ಫಸ್ಟ್ ಮರೈನ್ ಹೋಟೆಲ್ ಫ್ರಂಟೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಆ ಇಂಡಿಯನ್ ರೆಸ್ಟೋರೆಂಟ್ ಒಳಗಡೆ ಹೋದರೆ ನಾರ್ಮಲಿ ಒಂದು ಟೀಗೆ 180 ಬಾತ್ ಇತ್ತು. ಯಾಕಂದರೆ ನಾವು ಪಟಾಯದಲ್ಲಿರೋದ್ರಿಂದ ನಮಗೆ ಅಲ್ಲಿ ನಾರ್ಮಲ್ ರೇಂಜ್ ಏನು ಇಂಡಿಯನ್ ರುಪೀಸ್ದು ಏನು ಪ್ರೈಸ್ ಅಂತ ಎಲ್ಲ ನಮಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ ಹೋಗಿ ನೋಡಿದಾಗ ಹೆವಿ ಕಾಸ್ಟ್ಲಿ, ಯಾಕಂದರೆ ಅದು ಹೋಟೆಲು ಹಾಗೆ ಇದೆ, ಇಂಡಿಯನ್ಸ್ ಬರ್ತಾರೆ, ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ ಅಂತ ಹೆವಿ ಕಾಸ್ಟ್ಲಿ ಇತ್ತು. ಆ ಹೋಟೆಲಿಂದ ಎದ್ದು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಹೋಟೆಲ್ಗೆ ಹೋದ್ವಿ. ನೆಕ್ಸ್ಟ್ ಹೋಟೆಲ್ ಫ್ರಂಟಲ್ಲೇ, ಇಲ್ಲೆಲ್ಲ ಹೇಗೆ ಅಂದರೆ ಫ್ರಂಟಲ್ಲೇ ಮೆನ್ಯೂಸ್ ಇಟ್ಬಿಟ್ಟಿರ್ತಾರೆ. ಮೆನ್ಯೂ ನೋಡಿದ್ವಿ, ಒಳಗಡೆ ಹೋಗಲಿಲ್ಲ. ಮೆನ್ಯೂ ನೋಡಿದ್ವಿ, ಅದೂ ತುಂಬಾ ಕಾಸ್ಟ್ಲಿ. ಅಲ್ಲೂ ನಾವು ಟೀ ಕಾಫಿ ರೇಟ್ ನೋಡಿಕೊಂಡೇ ಹೋದ್ವಿ. ಯಾಕಂದರೆ ಟೀ ಕಾಫಿ ರೇಟ್ ಇತ್ತು ಅಂದರೆ ಎಲ್ಲ ರೇಟ್ ಇರುತ್ತೆ ಅಂತ ಅರ್ಥ ಇಲ್ಲಿ. ನಾವು ಆ ಥರ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಹಾಗೆ ಅದಾದಮೇಲೆ ನೆಕ್ಸ್ಟ್ ಹೋಟೆಲ್ಗೆ ಹೋದ್ವಿ. ಓಕೆ, ಅಲ್ಲಿ ಹೋಗ್ಬೋದು, ತಿನ್ಬೋದು. ಫುಡ್ ಮಾತ್ರ ಸೂಪರಾಗಿತ್ತು, ಏನೂ ಹೇಳೋಂಗೇ ಇಲ್ಲ. ಮೈನಸ್ ಅಂತೂ ಇಲ್ಲವೇ ಇಲ್ಲ, ಸೂಪರಾಗಿತ್ತು. ಆಮೇಲೆ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಅದ್ರ ಎದುರುಗಡೆನೇ ಒಂದು ಶಾಪಿಂಗ್ ಮಾಲ್ ಇತ್ತು. ಅಲ್ಲಿ ಕರ್ಕೊಂಡೋಗಿದೆ, ಬನ್ನಿ ಇನ್ನೇನು ಅಲ್ಲೋಗಿ ಏನು ಕೂತ್ಕೊಳ್ಳೋದು, ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಅಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಇದೆಲ್ಲ ಅಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ನೀವು ನೋಡ್ತಾ ಇರ್ಬೋದು, ಫುಲ್ ಚಾಕ್ಲೇಟ್ ಸೆಕ್ಷನ್ಸ್. ವ್ಯಾಲೆಂಟೈನ್ಸ್ ಡೇ ಬೇರೆ ಮುಗ್ದಿತ್ತು ಆವಾಗ, ಹಾಗಾಗಿ ಫುಲ್ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ರು. ಅದೆಲ್ಲ ಆಗಿ ಅಲ್ಲಿ ನೀವು ವಿಡಿಯೋ ಹೋಗಿದ್ದು ಲಾಸ್ಟಲ್ಲೇ ನೋಡಿರ್ತೀರ. ಒಂದು ತೈ ಕ್ಲಾತ್ದು ಎಕ್ಸಿಬಿಷನ್ ನಡೀತಾ ಇತ್ತು. ನಾವು ಹೋಗಿದ್ದು ಹೋಟೆಲಲ್ಲಿ, ನೀವು ಹಿಂದೆನೇ ಕ್ಲಿಪ್ಪಿಂಗ್ ನೋಡಿರ್ತೀರ. ಅದ್ರ ಬಗ್ಗೆನೂ ನಾನು ಮಾತಾಡಬೇಕು. ಯಾಕಂದರೆ ಆ ಕ್ಲಾತಿಂಗ್
ಅಥವಾ ಆ ಗೌನ್ ಬಗ್ಗೆ ಮಾತಾಡಬೇಕು. ಗೌನು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಡ್ರೀಮ್ ಅಂತಲೇ ಹೇಳ್ಬೋದು. ಅಷ್ಟು ಸೂಪರಾಗಿತ್ತು. ಮೆಟೀರಿಯಲ್, ವರ್ಕ್ ಎಲ್ಲನೂ ಅಷ್ಟು ಚೆನ್ನಾಗಿತ್ತು. ಅವರು ಬಂದು ಮೀಟ್ ಮಾಡೋಷ್ಟೊತ್ತಿಗೆ 3:30 ಏನೋ ಆಗಿತ್ತು. 3:30ಯಲ್ಲಿ ಮೀಟ್ ಮಾಡಿಕೊಂಡು ಅವ್ರನ್ನ, ಆಮೇಲೆ ಅವ್ರು ಏನು ತಂದಿದ್ರು ಲಗೇಜ್ ಅದೆಲ್ಲ ಕೊಟ್ಟರು. ಇವರು ಗಿಫ್ಟ್ ಎಲ್ಲ ಎಕ್ಸ್ಚೇಂಜ್, ಸ್ವಲ್ಪ ಮಾತುಕತೆ ಎಲ್ಲ ಮಾಡಿ ಮುಗಿಸ್ಕೊಂಡು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ರಿಟರ್ನ್ ಹೊರಟಿದ್ದೀವಿ. ನಾವು ಮತ್ತೆ ರಿಟರ್ನ್ ಮನೆಗೆ ಬರೋವಾಗ ಅಂತೂ ಎಷ್ಟು ಮಳೆ ಅಂತೀರಾ. ಸೀರಿಯಸ್ಲಿ 2025 ನಾನು ನೋಡಿದ್ದು ಫಸ್ಟ್ ಮಳೆನೇ ಅದು. 25ಯಲ್ಲಿ ಬಂದಿದ್ದು ಫಸ್ಟ್ ಮಳೆ ನಾನು ನೋಡಿದ್ದು. ಯಾಕಂದರೆ ನಮ್ಮ ಏರಿಯಾದಲ್ಲಿ ಇನ್ನೂ ಮಳೆ ಬಂದಿರಲಿಲ್ಲ ಆಗ. ಅಷ್ಟು ಮಳೆ ನಮ್ಮ ಏರಿಯಾದಲ್ಲಿ ನಾವು ನಮ್ಮ ಏರಿಯಾಗೆ ಬಂದ್ವಿ. ಬ್ಯಾಂಕಾಕಿಂದ ನಾವು 1 ಅವರ್ ಬಂದ್ವಿ. ಅಷ್ಟೊತ್ತಿಗೆ ಸಖತ್ತು ಮಳೆ ಸ್ಟಾರ್ಟ್ ಆಯಿತು. ನನ್ನ ಹಸ್ಬೆಂಡ್ ನಾರ್ಮಲಿ ಆ ಬ್ಯಾಂಕಾಕ್ ಹೈವೇ ಅಲ್ಲಿ ಬರಬೇಕಾದ್ರೆ 120 ಮಿನಿಮಮ್ ಇರುತ್ತೆ ಸ್ಪೀಡ್, 120 ಇರುತ್ತೆ. ಎಷ್ಟರಲ್ಲಿ ಬಂದಿದ್ದಾರೆ ಅಂದರೆ 40-30ಯಲ್ಲಿ ಬಂದಿದ್ದಾರೆ. ನಾವು 5:30 ಅಲ್ಲಿ ನಾವು ಹೋಟೆಲ್ ಬಿಟ್ಟಾಗ ನಾವು ಮನೆಗೆ 7:30ಗೆ ಬರಬೇಕಾಗಿತ್ತು. 7:30ಗೆ ನಾವು ಮನೆಗೆ ಬಂದು ರೀಚ್ ಆದಾಗನೇ 8:30-9 ಆಗಿಬಿಟ್ಟಿತ್ತು. ಯಾಕಂದರೆ ಅಷ್ಟು ಜೋರು ಮಳೆ. ಹಂಗಾಗಿ ನಿಧಾನಕ್ಕೆ ಬಂದ್ವಿ. ಯಾಕೆ ಬೇಕು ರಿಸ್ಕು ಅಂತ ನಿಧಾನಕ್ಕೆ ಬಂದ್ವಿ. ಮನೆಗೆ ಬಂದು ಊಟ ಅಲ್ಲೇ ಮಾಡ್ಕೊಂಡು ಬಂದಿದ್ವಿ. ಹೊರಗಡೆ ಊಟ ಮಾಡಿದ್ರೆ ನೈಟ್ ಊಟನೇ ಸೇರಲ್ಲ. ಮಜ್ಜಿಗೆ ತಿಂದು ಕುಡಿದು ಬಾಳೆಹಣ್ಣು ತಿಂದು ಮಲಗಿದ್ವಿ. ಆವತ್ತಿನ ದಿನ ಹೀಗಿತ್ತು. ಫುಲ್ ಡೇ ಹೇಳಿದ್ದೀನಿ ಹೇಗಿತ್ತು ಅಂತ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಗೈಸ್, ಇದೇನು ವಿಡಿಯೋ ಒಂದು ಬರ್ತಾ ಇದೆ, ಅವರೇನು ಬೇರೆಯೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ಈಗ ಕಲ್ತ್ಕೋತಾ ಇದ್ದೀನಿ, ಬಿಡ್ದಂಗೆ ಮಾತಾಡೋದನ್ನ ಕಲ್ತ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ನನ್ನ ಚಾನಲ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾಕಂದರೆ 7,000+ ಆಗಿದ್ದಾರೆ ಆಲ್ರೆಡಿ. ನನಗೆ ತುಂಬಾ ಖುಷಿ ಇದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟ್ ನಾನು ಆಲ್ರೆಡಿ 3 ಇಯರ್ಸ್ ಆಗೋಯ್ತು ಸ್ಟಾರ್ಟ್ ಮಾಡಿ. ಅಯ್ಯೋ ಏನಪ್ಪ ಬಿಟ್ಬಿಡ್ಲಾ, ಎಷ್ಟೊಂದು ದಿನ ಅನಿಸಿದೆ ಬಿಟ್ಬಿಡ್ಲಾ ಅಂತ. ಬಟ್ ನೀವೆಲ್ಲ ನನಗೆ ಬಿಡೋಕ್ಕೇ ಬಿಟ್ಟಿಲ್ಲ. ಯಾಕಂದರೆ ವಿಡಿಯೋಸ್ ರೀಚ್ ಆಗೋದಾಗಿರ್ಬೋದು, ಆ ಥರ ಎಲ್ಲ ತುಂಬಾ ಇದೆ ರೀಸನ್ಸ್ ನಾನು ಬಿಡದೇ ಇರೋದಕ್ಕೆ. ನೆಗೆಟಿವ್ ಇದೆ, ಈ ಪಾಸಿಟಿವ್ ಮುಂದೆ ಆ ನೆಗೆಟಿವ್ ತುಂಬಾ ಕೆಳಗಡೆ ಹೋಗಿಬಿಡುತ್ತೆ. ಹಂಗಾಗಿ ನಾನು ವಿಡಿಯೋ ಲೇಟ್ ಆದರೂ ಪರವಾಗಿಲ್ಲ, ನಾನು ಹೇಳಿರ್ತೀನಿ ನಾನು ಇನ್ನು ಮಿಸ್ ಮಾಡಲ್ಲ ಅಂತ. ಬಟ್ ನನಗೆ ಅದೇನೋ ವಿಡಿಯೋ ಹಾಕೋಕ್ಕೆ ವಾಯ್ಸ್ ಓವರ್ ಎಲ್ಲ ಮಾಡಿ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಸಿಕ್ಕಿದಾಗ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸಾರಿ ಕೇಳ್ಕೊತೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೇ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕಿದ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಹಾಗೆ ಫಸ್ಟ್ ಕಮೆಂಟ್ ಹಾಕ್ಬೋದು. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನನ್ನ ಫಸ್ಟ್ ಕಮೆಂಟ್ ಲಾಸ್ಟ್ ವಿಡಿಯೋಗೆ ಯಾರು ಹಾಕ್ತಾರೆ ಅವ್ರದ್ದು ನಾನು ವಿಡಿಯೋದಲ್ಲಿ ನೇಮ್ ಹೇಳ್ತೀನಿ ಅಂತ. ನನ್ನ ಲಾಸ್ಟ್ ವಿಡಿಯೋದ ಫಸ್ಟ್ ಕಮೆಂಟ್ ಬೆಟ್ಟದ ಹೂವು ವಚನ. ಪ್ಲೀಸ್ ನಾನು ಅವ್ರದ್ದು ಹಾಕ್ತಾಯಿಲ್ಲ, ಅಂದರೆ ಏನೋ ನೇಮ್ ಹಾಕ್ತಾಯಿಲ್ಲ. ಪ್ಲೀಸ್ ಸರ್ಚ್ ಮಾಡಿ. ಯಾರೆಲ್ಲ ಇನ್ನೂ ಅವರಿಗೆ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ. ಹಾಗೆ ಈ ವಿಡಿಯೋಗೆ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ನೇಮ್ ಆ್ಯಂಡ್ ಅವರ ಚಾನಲ್ ಕೂಡ ಹೇಳ್ತೀನಿ. ಹಾಗೆ ಬ್ರೋ, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋಗೆ ಫಸ್ಟ್ ಕಮೆಂಟ್ ಹಾಕಿದ್ದಕ್ಕೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಆಗಲೇ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.